ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ಡ್ರೈ ಪೊಂಗಲ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು. ಇದಿಷ್ಟು ಹಸಿದಾಗಿ ತರ್ತರಿಯಾಗಿ ರುಬ್ಬಬೇಕು. ಈಗ ನಾವು ಅದನ್ನು ರುಬ್ಕೊಂಬರೋಣ. ನಾನು ತೋರಿಸಿದಂಥ ಸಾಮಗ್ರಿಗಳೆಲ್ಲ ಈಗ ರುಬ್ಕೊಂಬಂದಿದ್ದಾಯಿತು. ಈ ರೀತಿ ತರಿತರಿಯಾಗಿರಬೇಕು. ಜೀರಿಗೆ, ಮೆಣಸು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ, ಇದೆಲ್ಲ ಹಸಿದಾಗಿ ಹಾಗೆ ರುಬ್ಕೊಂಬರಬೇಕು. ಈ ರೀತಿ ತರಿತರಿಯಾಗಿರಬೇಕು. ಈಗ ಪಾತ್ರೆ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ. ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಮೊದಲೇ ನಾವು ಜೀರಿಗೆ ಹಾಕಿದ್ದೀವಿ ರುಬ್ಕೊಳೋದಕ್ಕೆ, ಹಾಗಾಗಿ 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಈಗ ನಾವು ರುಬ್ಕೊಂಬಂದಿರೋಂಥ ಪೇಸ್ಟನ್ನು ಇದರಲ್ಲಿ ಸೇರಿಸಬೇಕು. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಬೇಕು. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಬೇಕು. ಇದು ಸ್ವಲ್ಪ ಬಾಡಿದ ನಂತರ ಹೆಸರು ಬೇಳೆಯನ್ನು ನಾವು ಎಣ್ಣೆಯಲ್ಲೇ ಸ್ವಲ್ಪ ಬಾಡಿಸ್ಕೊಬೇಕು. ಇದು ಸ್ವಲ್ಪ ಬಾಡ ಆದಮೇಲೆ ಹೆಸರು ಬೇಳೆನ ಹಾಕೋಣ. ಈ ರೀತಿ ಫ್ರೈ ಆಗಿರಬೇಕು. ನೋಡಿ, ಎಣ್ಣೆ ಸ್ವಲ್ಪ ಬಿಟ್ಕೊಂಡಿದೆ, ಇಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈ ಸ್ಟೇಜಲ್ಲಿ ನಾವು ತೊಳೆದಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ಹಾಕ್ಕೊಬೇಕು. ಇದನ್ನ ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಇದ್ರ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡ್ರೆ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಹಂಗಂಗೆ ಬೇಳೆಯಾಗಿ ಸಿಗುತ್ತೆ. ನಾವು ಫ್ರೈ ಮಾಡ್ದಿರ ಹಂಗೆ ನೀರಲ್ಲೇ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಮಾಡಿದ್ರೆ ಅದು ಬೆಂದೋಗ್ಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಇದು ಬೇಳೆಯಾಗೇ ಸಿಗುತ್ತೆ. ಇದು 1 ರಿಂದ 2 ನಿಮಿಷ ಇದನ್ನು ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಯಲ್ಲಿ ಆರಾಮಾಗಿ ಒಂದು 4 ರಿಂದ 5 ಜನ ಇದನ್ನು ತಿನ್ಬೋದು. ಇದನ್ನು ಸಾಕು ಇಷ್ಟು. ಈ ಸ್ಟೇಜಲ್ಲಿ ಅಕ್ಕಿಗೆ ಎಷ್ಟು ಹಾಕ್ಕೊಂಡು 1:2 ಅದನ್ನು 1:2 ಅಂದರೆ ಈಗ ನಾನು 2 ಗ್ಲಾಸು ಅಕ್ಕಿ ತೊಗೊಂಡಿರೋದ್ರಿಂದ 4 ಗ್ಲಾಸು ನೀರು ಹಾಕ್ಕೊಬೇಕು. ನಾನು ನಮ್ಮ ಅಳತೆ ಇಟ್ಕೊಂಡಿದ್ದೀನಿ. ಇದು ಈ ಚೊಂಗಲ್ಲಿ 1 ಲೋಟಕ್ಕೆ 1.5 ಹಂಗೆ ಹಾಕೊಳ್ಳೋದು. ಹಾಗಾಗಿ ಇದು ನಮ್ಮ ಲೋಟದಲ್ಲಿ ಇದು ಸರಿಯಾಗಿ ಅಳತೆ ಹಾಕಿ ಮಾಡಿದ್ದೀನಿ. ನೀರು ಕುದ್ದ ನಂತರ ಅಕ್ಕಿ ಹಾಕೋಣ. ಅದವರೆಗೂ ಕುದಿಯೋದಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಈಗ ನೀರು ಇನ್ನೂ ಕುದಿಲಿಲ್ಲ. ನೀರು ಕುದ್ದಾದ್ಮೇಲೆ ಅಕ್ಕಿ ಹಾಕಿ ಇನ್ನೊಂದು ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಒಂದು ಸ್ವಲ್ಪ ಅಕ್ಕಿ ಹಾಕಿದ್ಮೇಲೆ ಒಂದು ಪಿಂಚಷ್ಟು ಮುಂದೆ ಇರಬೇಕು. ಆವಾಗ ಅದು ರೈಸಿಗೆ ಸರಿ ಹೋಗುತ್ತೆ ಅಂತ ಅರ್ಥ. ಕಡಿಮೆ ಇದ್ದರೆ ಅದು ಸರಿ ಇರೋದಿಲ್ಲ, ಸ್ವಲ್ಪ ಮುಂದೆ ಇದ್ದರೆ ಸರಿಯಾಗಿರುತ್ತೆ. ಈಗ ತಟ್ಟೆ ಮುಚ್ಚಿಡೋಣ. ನೀರು ಕುದೀಲಿ. ಮುಚ್ಚಿಡ ತೆಗೆದು ನೋಡೋಣ. ಚೆನ್ನಾಗಿ ಕುದೀತಾ ಇದೆ. ಹಾಕೋಣ ಇದರಲ್ಲಿ.
ಅಕ್ಕಿ ಹಾಕಿ ತುಂಬ ಜೋರಾಗಿ ಕಲಿಸ್ಬಿಡಿ, ನಿಧಾನವಾಗಿ ಈ ರೀತಿ ಕಲಿಸ್ಕೊಳ್ಳಿ. ಅಕ್ಕಿ ಒಡೆದೋಗುತ್ತೆ ತುಂಬ ರಫಾಗಿ ಹ್ಯಾಂಡಲ್ ಮಾಡಿದ್ರೆ. ಈ ಸ್ಟೇಜಲ್ಲಿ ನಾವು ಉಪ್ಪು ಚೆಕ್ ಮಾಡ್ಕೊಬೇಕು. ಉಪ್ಪು ಕಡಿಮೆ ಇದ್ದರೆ ಈಗ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಟೈಮ್ ನೋಡ್ಕೊಳ್ಳಿ. 5 ನಿಮಿಷ ಸಿಮ್ಮಲ್ಲಿಟ್ಟು ತಟ್ಟೆಯನ್ನು ಮುಚ್ಚಿಟ್ಬಿಡಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕು. ಹಾಕಿ ಕಲಸಿದ್ದೀವಲ್ಲ, ಈಗ ಮುಚ್ಚಿಟ್ಬಿಟ್ಟು ಇದ್ರ ಮೇಲೆ ಭಾರ ಇಡೋಣ. ದಮ್ಮಿಗೋಸ್ಕರ ಭಾರ ಇದು. ಒಂದು 10 ನಿಮಿಷಗಳ ಕಾಲ ಸಿಮ್ಮಲ್ಲೇ ಬಿಟ್ಬಿಡಿ. ಯಾವ ರೀತಿ ಆಗಿದೆ ಅಂತ ನೋಡೋಣ. ಕರೆಕ್ಟಾಗಿ ಬಂದಿದೆ. ನೀವು ಕುಕ್ಕರಲ್ಲಿ ಮಾಡೋಂಗಿದ್ರೆ ಕರೆಕ್ಟಾಗಿದೆ. ಈಗ ಡ್ರೈ ಪೊಂಗಲ್ ರೆಡಿಯಾಗಿದೆ. ಇದನ್ನು ನೀವು ಮಾಡಿ ನೋಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.